ನೋಡ್ರಿ, ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರೋನು ಆ ಶಿವೋಗಿ ಅಂತೇಳಿ 12ನೇ ಶತಮಾನದಲ್ಲಿ ಹೇಳ್ಯಾರ ಅನ್ನಬಸವಣ್ಣವರು. ಅವ್ರ ಭಾವಕ್ಕೆ ತಕ್ಕಂಗೆ ಇರಲಿ ಎಲ್ಲರೂ, ಯಾರು ಬೇಡ ಅಂದಾರ. ಅವ್ರು ಮಾತಾಡೋದು ಯಾಕೆ? ಇನ್ನೊಂದು ಧರ್ಮ ಯಾಕೆ ಕೇಳಿದ್ ಬೈತೀರಿ ನೀವು? ನಿಮ್ಮ ಕುಂಕುಮಾರ ಹಚ್ಕೊಡ್ರಿ, ಹಾಂ, ನಾಮಾರ ಹಚ್ಕೊಡ್ರಿ, ಹಾಂ, ತೆರೆಯರ ಬೋಳಿಸ್ಕೊಡ್ರಿ, ನೀವು ಬೇಕಾದ ಮಾಡ್ಕೊ ಬಟ್ಟೆ ಬಿಚ್ಚಡಿ ಇಟ್ಕೊಡ್ರಿ. ನಿಮಗೆ ಯಾರು ಬೇಡ ಅಂದಾರ ನಿಮಗೆ? ಅವ್ರು ಇನ್ನೊಬ್ರಿಗೆ ಯಾಕೆ ಬೈತಿರು? ನಿಮ್ಗೆ ಯಾರು ಹಕ್ಕು ಕೊಟ್ರ? ನಿಮ್ಗೆ ಹಕ್ಕು ಐತನ ಬೈಯಕ್ಕೆ? ಹಕ್ಕಿದೆಯಾ ಸಂವಿಧಾನದಲ್ಲಿ? ಇನ್ನೊಂದು ಧರ್ಮವನ್ನು ತೆಗಳುವಂಥದ್ದು, ಇನ್ನೊಂದು ಧರ್ಮವನ್ನು ಹೊಗಳುವಂಥದ್ದಕ್ಕೆ ಹಕ್ಕೆಲ್ಲಿದೆ? ಹಕ್ಕೇ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ನಮಗೆ ರೈಟ್ಸ್ ಏನಿದಾವೆ, ವಾಟ್ ಆರ್ ದ ರೈಟ್ಸ್ ಆಫ್ ಹ್ಯುಮ್ಯಾನಿಟಿ ಅಂತ. ಹಾಂ, ಇವ್ರಿಗೆ ಹ್ಯುಮ್ಯಾನಿಟಿ ಅಂದ್ರೆ ಗೊತ್ತಿಲ್ಲ, ಮನುಷ್ಯರಂದ್ರೆ ಗೊತ್ತಿಲ್ಲ. ಮನುಷ್ಯರಿಗೆ ಏನು ಮೃಗಗಳ ಮನುಷ್ಯರಿಗೆ ನೋಡ್ರಿ, ಯಾವ ತತ್ವ ಒಂದು ತತ್ವದ ಮೇಲೆ ನಾವು ನಡೆಯುವಂಥ ಜನ. ಬಸವ ತತ್ವದಲ್ಲಿ ನಾನು ನಡೀತೀನಿ. ಬಸವ ತತ್ವ ಏನು ಹೇಳುತ್ತೆ ಅಂತ ಅಲ್ಲೇ ಮಾಡ್ಬೇಕಲ್ಲ. 12ನೇ ಶತಮಾನದಲ್ಲಿ ಅನ್ನಬಸವಣ್ಣವ್ರು ಏನು ಹೇಳಿದ್ದಾರೆ ಅದು ಸತ್ಯನೇ ಇದೆ. ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲಿ ಇವರು. ಅದರ ಮೂಢ ನಂಬಿಕೆ ನಂಬ್ರಿ, ಅದರ ಶಾಶ್ವತವಾಗಿ ಈ ದೇಶದಲ್ಲಿ ಗುಲಾಮಗಿರಿಯನ್ನು ಮಾಡ್ರಿ. ಆ ತತ್ವ ಹೇಳೋದು ಅದೇ ಅಲ್ಲ, ಗುಲಾಮಗಿರಿ ಬೇಡಪ್ಪ, ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಹಕ್ಕನ್ನು, ಮಾನವರು, ಮಾನವೀಯತೆಯಲ್ಲಿ ನಡೀರಿ ಅಂತ ಹೇಳುವಂಥ ತತ್ವ ಬಸವ ತತ್ವ. ಇವ್ರು ಹೇಳೋಂಥದ್ದು ಗುಲಾಮಗಿರಿ, ಸೇವೆ ಮಾಡಿರಿ, ಕಾಲಿಗೆ ಬಿಡ್ರಿ, ಪಾದ ತೊಳಿರಿ, ನೀರು ಕುಡೀರಿ. ಏನು ಪಾದ ತೊಳೆದ್ರಿ? ಏನು ಉದ್ಧಾರ ಹಾಕ್ಯಾರ? ನೀರು ಕುಡಿದ್ರೆ ಆಗ್ಯಾರಲ್ರಿ ಯಾರು ಉದ್ಧಾರ? ಇವ್ರ ಪಾದ ತಗೊಂಡು ನೀರು ಕುಡಿಬೇಕಾ? ಏನು ದೇವ್ರು ಹೊಡಿಬೇಕು ಕುಡಿಯೋಕೆ? ಹಾಂ, ಬಾಯ್ತಂತ ಏನೋ ಮಾತಾಡೋದಲ್ಲ. ಕಾವಿ ಬೀಚ್ ಯಾವ್ದಾರು ಬೇರೆ ವರದಿ ಹಾಕು ಅಂತ ಹೇಳ್ರಿ ನನಗೆ ಕನ್ನೇರಿ ಸ್ವಾಮಿಗೆ. ನೋಡ್ರಿ, ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರೋನು ಆ ಶಿವೋಗಿ ಅಂತೇಳಿ 12ನೇ ಶತಮಾನದಲ್ಲಿ ಹೇಳ್ಯಾರ ಅನ್ನಬಸವಣ್ಣವರು. ಅವ್ರ ಭಾವಕ್ಕೆ ತಕ್ಕಂಗೆ ಇರಲಿ ಎಲ್ಲರೂ, ಯಾರು ಬೇಡ ಅಂದಾರ. ಅವ್ರು ಮಾತಾಡೋದು ಯಾಕೆ? ಇನ್ನೊಂದು ಧರ್ಮ ಯಾಕೆ ಕೇಳಿದ್ ಬೈತೀರಿ ನೀವು? ನಿಮ್ಮ ಕುಂಕುಮಾರ ಹಚ್ಕೊಡ್ರಿ, ಹಾಂ, ನಾಮಾರ ಹಚ್ಕೊಡ್ರಿ, ಹಾಂ, ತೆರೆಯರ ಬೋಳಿಸ್ಕೊಡ್ರಿ, ನೀವು ಬೇಕಾದ ಮಾಡ್ಕೊ ಬಟ್ಟೆ ಬಿಚ್ಚಡಿ ಇಟ್ಕೊಡ್ರಿ. ನಿಮಗೆ ಯಾರು ಬೇಡ ಅಂದಾರ ನಿಮಗೆ? ಅವ್ರು ಇನ್ನೊಬ್ರಿಗೆ ಯಾಕೆ ಬೈತಿರು? ನಿಮ್ಗೆ ಯಾರು ಹಕ್ಕು ಕೊಟ್ರ? ನಿಮ್ಗೆ ಹಕ್ಕು ಐತನ ಬೈಯಕ್ಕೆ? ಹಕ್ಕಿದೆಯಾ ಸಂವಿಧಾನದಲ್ಲಿ? ಇನ್ನೊಂದು ಧರ್ಮವನ್ನು ತೆಗಳುವಂಥದ್ದು, ಇನ್ನೊಂದು ಧರ್ಮವನ್ನು ಹೊಗಳುವಂಥದ್ದಕ್ಕೆ ಹಕ್ಕೆಲ್ಲಿದೆ? ಹಕ್ಕೇ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ನಮಗೆ ರೈಟ್ಸ್ ಏನಿದಾವೆ, ವಾಟ್ ಆರ್ ದ ರೈಟ್ಸ್ ಆಫ್ ಹ್ಯುಮ್ಯಾನಿಟಿ ಅಂತ. ಹಾಂ, ಇವ್ರಿಗೆ ಹ್ಯುಮ್ಯಾನಿಟಿ ಅಂದ್ರೆ ಗೊತ್ತಿಲ್ಲ, ಮನುಷ್ಯರಂದ್ರೆ ಗೊತ್ತಿಲ್ಲ. ಮನುಷ್ಯರಿಗೆ ಏನು ಮೃಗಗಳ ಮನುಷ್ಯರಿಗೆ ನೋಡ್ರಿ, ಯಾವ ತತ್ವ ಒಂದು ತತ್ವದ ಮೇಲೆ ನಾವು ನಡೆಯುವಂಥ ಜನ. ಬಸವ ತತ್ವದಲ್ಲಿ ನಾನು ನಡೀತೀನಿ. ಬಸವ ತತ್ವ ಏನು ಹೇಳುತ್ತೆ ಅಂತ ಅಲ್ಲೇ ಮಾಡ್ಬೇಕಲ್ಲ. 12ನೇ ಶತಮಾನದಲ್ಲಿ ಅನ್ನಬಸವಣ್ಣವ್ರು ಏನು ಹೇಳಿದ್ದಾರೆ ಅದು ಸತ್ಯನೇ ಇದೆ. ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲಿ ಇವರು. ಅದರ ಮೂಢ ನಂಬಿಕೆ ನಂಬ್ರಿ, ಅದರ ಶಾಶ್ವತವಾಗಿ ಈ ದೇಶದಲ್ಲಿ ಗುಲಾಮಗಿರಿಯನ್ನು ಮಾಡ್ರಿ. ಆ ತತ್ವ ಹೇಳೋದು ಅದೇ ಅಲ್ಲ, ಗುಲಾಮಗಿರಿ ಬೇಡಪ್ಪ, ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಹಕ್ಕನ್ನು, ಮಾನವರು, ಮಾನವೀಯತೆಯಲ್ಲಿ ನಡೀರಿ ಅಂತ ಹೇಳುವಂಥ ತತ್ವ ಬಸವ ತತ್ವ. ಇವ್ರು ಹೇಳೋಂಥದ್ದು ಗುಲಾಮಗಿರಿ, ಸೇವೆ ಮಾಡಿರಿ, ಕಾಲಿಗೆ ಬಿಡ್ರಿ, ಪಾದ ತೊಳಿರಿ, ನೀರು ಕುಡೀರಿ. ಏನು ಪಾದ ತೊಳೆದ್ರಿ? ಏನು ಉದ್ಧಾರ ಹಾಕ್ಯಾರ? ನೀರು ಕುಡಿದ್ರೆ ಆಗ್ಯಾರಲ್ರಿ ಯಾರು ಉದ್ಧಾರ? ಇವ್ರ ಪಾದ ತಗೊಂಡು ನೀರು ಕುಡಿಬೇಕಾ? ಏನು ದೇವ್ರು ಹೊಡಿಬೇಕು ಕುಡಿಯೋಕೆ? ಹಾಂ, ಬಾಯ್ತಂತ ಏನೋ ಮಾತಾಡೋದಲ್ಲ. ಕಾವಿ ಬೀಚ್ ಯಾವ್ದಾರು ಬೇರೆ ವರದಿ ಹಾಕು ಅಂತ ಹೇಳ್ರಿ ನನಗೆ ಕನ್ನೇರಿ ಸ್ವಾಮಿಗೆ.